ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಮ್ಮ ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ನಡೆದಿರುವಂತಹ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಯಾರೆಲ್ಲ 5ನೇ ತರಗತಿ ವಿದ್ಯಾರ್ಥಿಗಳು ಮೊರಾರ್ಜಿ ವಸತಿ ಶಾಲೆಗಳಲ್ಲಿ 6ನೇ ತರಗತಿ ಪ್ರವೇಶ ಪಡೆಯಲು ಬರೆದಿದ್ರಿ, ಅವರ ಒಂದು ರಿಸಲ್ಟ್ ಅಂತಂದರೆ ಅಂತಿಮ ಫೈನಲ್ ರ್ಯಾಂಕ್ ಲಿಸ್ಟ್ ಅನೌನ್ಸ್ ಆಗಿದೆ. ಅಂತಿಮ ಫೈನಲ್ ರ್ಯಾಂಕ್ ಲಿಸ್ಟ್ ಅನೌನ್ಸ್ ಆಗಿದೆ. ಸೊ ಇಲ್ಲಿ ಇದು ಯಾವುದೇ ಒಂದು ಸೆಲೆಕ್ಷನ್ ಲಿಸ್ಟ್ ಆಗಿರೋದಿಲ್ಲ. ವಿದ್ಯಾರ್ಥಿಗಳು ತೆಗೆದುಕೊಂಡಿರುವಂತಹ ಅಂಕಗಳನ್ನು ಆಧಾರಿತವಾಗಿ ಕರ್ನಾಟಕ ರಾಜ್ಯಾದ್ಯಂತ ರ್ಯಾಂಕನ್ನು ಬಿಟ್ಟಿರುವಂಥದ್ದು. ಡಿಸ್ಟಿಕ್ ವೈಸ್ ಕೂಡ ಬಿಟ್ಟಿಲ್ಲ. ಡಿಸ್ಟಿಕ್ ವೈಸ್ ಏನು ಮಾಡ್ತಾರೆ, ಸೆಲೆಕ್ಷನ್ ಲಿಸ್ಟನ್ನು ಅಂದರೆ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಹಾಗಾದರೆ? ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಪುಸ್ತಕವನ್ನು ಆಧಾರವಾಗಿಟ್ಟುಕೊಂಡು ತಿಳಿಸ್ಕೊಟ್ಟಿದ್ದೀನಿ. ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಡೇಟನ್ನು ಕೂಡ ಹೇಳಿರುವಂಥದ್ದನ್ನು ತಿಳಿಸಿದ್ದೀನಿ. ಇಲ್ಲಿ ನೋಡ್ಬೋದು, ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಏಪ್ರಿಲ್ 2026 1ನೇ ಮತ್ತು 2ನೇ ವಾರ ಅಂತೇಳಿ ಕೊಟ್ಟಿರುವಂಥದ್ದು. ಈಗಾಗಲೇ 1ನೇ ವಾರ ಮುಗಿದಿದೆ ಸ್ನೇಹಿತರೆ. ಎರಡನೇ ವಾರದಲ್ಲಿ ಕಂಟಿನ್ಯೂಟಿ ಆಗಿ ಇದ್ದೀವಿ. ಈಗ 2ನೇ ವಾರದಲ್ಲಿ ಅಂತಂದರೆ ಮೇ ಬಿ ಈ ವಾರದಲ್ಲಿ ಬರುವಂತಹ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ 1/4/2026 ಅಂತಿಮ ಅಂದರೆ ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದರು. ಸೊ ಅದಾದ ಬಳಿಕ ಕೆಲವೇ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ. ಓಕೆನಾ? ಸೆಲೆಕ್ಷನ್ ಲಿಸ್ಟ್ ಬಿಟ್ಟ ತಕ್ಷಣ ನಾನು ನಿಮಗೆ ಇನ್ಫಾರ್ಮನ್ನು ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಸ್ನೇಹಿತರೆ, ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ನಮ್ಮದು ಈ ಡಿಸ್ಟಿಕ್ಕು 80 ಆಗಿದೆ, 75 ಆಗಿದೆ, ಸೆಲೆಕ್ಷನ್ ಆಗುತ್ತಾ, ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಬರುತ್ತಾ ಅಂತೇಳಿ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ಸ್ನೇಹಿತರೆ, ಮೊದಲನೇದಾಗಿ ಹೇಳ್ಬಿಡ್ತೀನಿ, ಯಾವುದೇ ಒಂದು ಕಟ್ ಆಫ್ ಇರೋದಿಲ್ಲ. ಒಂದು ವಿದ್ಯಾರ್ಥಿಯ ಒಂದು ಮೀಸಲಾತಿ ಮತ್ತು ವಿದ್ಯಾರ್ಥಿ ತೆಗೆದುಕೊಂಡಿರುವಂಥ ಅಂಕ, ಆಮೇಲೆ ವಿದ್ಯಾರ್ಥಿ ಯಾವ ಸ್ಕೂಲಿಗೆ ಪ್ರಿಯಾರಿಟಿಯನ್ನು ಕೊಟ್ಟು ಹಾಕಿರ್ತಾರೆ, ಅಲ್ಲಿ ಯಾವ ರೀತಿಯಾಗಿ ಕಾಂಪಿಟೇಷನ್ ಇದೆ ವಿದ್ಯಾರ್ಥಿಗಳ ನಡುವೆ ಅಂತೇಳಿ ಏನು ಮಾಡ್ತಾರೆ, ಅದನ್ನೆಲ್ಲ ತೆಗೆದುಕೊಂಡು ಏನು ಮಾಡ್ತಾರೆ ಅಂತಂದರೆ ಲೀಸ್ಟನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಓಕೆನಾ? ಇಲ್ಲಿ 50% ಮಾತ್ರ ಪ್ರವೇಶ ಪರೀಕ್ಷೆಯ ಮುಖಾಂತರ ಏನು ಮಾಡ್ತಾರೆ ಅಂತಂದರೆ ಆಯ್ಕೆ ಮಾಡ್ಕೊಳ್ತಾರೆ. ಓಕೆ, ಪ್ರವೇಶ ಪರೀಕ್ಷೆ ಬರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಆಯ್ಕೆ ಆಗ್ತೀರಾ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ಅಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಕೆಲವೊಂದು ಸಾರಿ ಆಯ್ಕೆ ಆಗದೇ ಇರ್ಬೋದು. ಸೊ ಕಡಿಮೆ ಅಂಕಗಳನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳು ಕೆಲವೊಂದು ಸಾರಿ ಆಯ್ಕೆ ಆಗಿದ್ದಾರೆ. ಸೊ ಆದ್ದರಿಂದ ಸ್ನೇಹಿತರೆ, ಓಕೆನಾ, ಇಲ್ಲಿ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಬಿಟ್ಟ ತಕ್ಷಣ ಗೊತ್ತಾಗುತ್ತೆ. ಸೊ ಇಲ್ಲಿ ಏಪ್ರಿಲ್ ಫಸ್ಟ್ ವೀಕ್ ಈಗಾಗಲೇ ಆಗಿದೆ. ಏಪ್ರಿಲ್ 2ನೇ ವಾರದಲ್ಲಿದ್ದೀವಿ. 2ನೇ ವಾರ ಕಂಟಿನ್ಯೂಟಿ ಇರೋದ್ರಿಂದ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಬರುವಂಥ ಚಾನ್ಸಸ್ ಇದೆ. ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.